ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಈ ದೇಶ ಕಂಡ ಅಪ್ರತಿಮ ನಾಯಕರಲ್ಲಿ ಒಬ್ಬರಾಗಿದ್ದು, ಸಾಮಾಜಿಕ ಕಳಕಳಿ, ಅಪ್ಪಟ ದೇಶಪ್ರೇಮ ಹಾಗೂ ಕಾನೂನಿನ ಆಳವಾದ ಅಧ್ಯಯನದ ಮೂಲಕ ದೇಶಕ್ಕೆ ಹಿತವಾದ ಸಂವಿಧಾನವನ್ನು ರೂಪಿಸಿದ್ದ ಮಹಾನ್ ಸಂವಿಧಾನ ಶಿಲ್ಪಿ ಮತ್ತು ಮಾನವತಾವಾದಿಯಾಗಿದ್ದಾರೆ. ಅವರ ನೈಜ ವ್ಯಕ್ತಿತ್ವ ಅರಿಯಬೇಕು ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಪ್ರಚಾರಕರಾದ ಸು ರಾಮಣ್ಣ ಅಭಿಪ್ರಾಯಿಸಿದರು. ಕುಮಟಾದ ರಾಷ್ಟ್ರೀಯ ಚಿಂತನಾ ವೇದಿಕೆ ಸುಜ್ಞಾನ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಖ್ಯಾತ ಲೇಖಕ, ಮಂಡ್ಯ ಮೂಲದ ಡಾಕ್ಟರ್ ಸುಧಾಕರ್ ಹೊಸಳ್ಳಿ ಅವರು ನಾನು ಕಾಫೀರ್ ಕೃತಿಯನ್ನು ಬಿಡುಗಡೆಗೊಳಿಸಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಪ್ರಚಾರಕರಾದ ಸು ರಾಮಣ್ಣ ಅವರು ಮಾತನಾಡಿದರು. ಡಾಕ್ಟರ್ ಅಂಬೇಡ್ಕರ್ ಅವರು ದೇಶದ ಬಗ್ಗೆ ಹಾಗೂ ಹಿಂದೂ ಧರ್ಮದ ಬಗ್ಗೆ ಅಪಾರ ನಂಬಿಕೆ ಮತ್ತು ಶ್ರದ್ಧೆಯನ್ನು ಹೊಂದಿದ್ದ ವ್ಯಕ್ತಿಯಾಗಿದ್ದರು. ಜೀವನದ ಕೊನೆಯ ದಿನಗಳಲ್ಲಿ ಬೌದ್ಧ ಧರ್ಮವನ್ನ ಅಂಗೀಕರಿಸಿದ ಸಂದರ್ಭದಲ್ಲೂ ಹಲವು ಎಡಪಂಥೀಯರಿಂದ ಟೀಕೆಗೆ ಗುರಿಯಾದರು. ಅವರ ಬದುಕಿನ ಹಲವು ಸತ್ಯಗಳನ್ನು ಮರೆಮಾಚಲು ಪ್ರಯತ್ನಿಸಿದವರಿಗೆ ದಾಖಲೆ ಸಹಿತ ಉತ್ತರ ನೀಡುವ ಪ್ರಯತ್ನವೇ ನಾನು ಕಾಪೀರ್ ಕೃತಿಯಾಗಿದೆ ಎಂದು ಅವರು ಹೇಳಿದರು. ಇಂದಿನ ಸಮಾಜ ಇಂತಹ ಕೃತಿಯನ್ನ ಓದುವ ಮೂಲಕ ಸತ್ಯದ ಅರಿವನ್ನು ಪಡೆಯಬೇಕು. ದೇಶದ ಬಗ್ಗೆ ಅಭಿಮಾನ ಬೆಳೆಸಿಕೊಂಡು ಮಹಾತ್ಮರು ತೋರಿದ ಮಾರ್ಗದಲ್ಲಿ ನಡೆಯುವಂತಾಗಬೇಕು. ವಿಶೇಷವಾಗಿ ಯುವ ಜನತೆ ಮಹಾತ್ಮರ ಆದರ್ಶಗಳನ್ನ ಅನುಸರಿಸುವಂತಾಗಲಿ ಎಂದು ಅವರು ಆಶಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಲೇಖಕ ಡಾಕ್ಟರ್ ಸುಧಾಕರ್ ಹೊಸಳ್ಳಿ, ನಾನು ಕಾಪೀರ್ ಕೃತಿಯ ಉದ್ದೇಶ ಡಾಕ್ಟರ್ BR ಅಂಬೇಡ್ಕರ್ ಅವರ ಧೋರಣೆ, ಹಿಂದುತ್ವದ ಕುರಿತು ಅವರ ವಿಮರ್ಶೆ ಹಾಗೂ ಶ್ಲಾಘನೆ, ಅಂಬೇಡ್ಕರ್ ಮತ್ತು ಭಾರತೀಯತೆ ಕುರಿತು ಹಲವಾರು ಸ್ವಾರಸ್ಯಕರ ವಿಚಾರಗಳನ್ನ ಪ್ರಾಸ್ತಾವಿಕವಾಗಿ ವಿವರಿಸಿದರು. ಸತ್ಯದ ಕುರಿತು ಮಾತನಾಡಲು ಹಿಂದೂ ಸಮಾಜ ಭಯಪಡುವಂತ ಸಂದರ್ಭವಿದ್ದು, ಅಂಬೇಡ್ಕರ್ ಅವರು ಯಾವುದೇ ಅಂಜಿಕೆ ಇಲ್ಲದೆ ಇಸ್ಲಾಂ ಲೋಪದ ಕುರಿತು ಮಾತನಾಡಿದರು. ಅಂತಹ ನುಡಿಗಳನ್ನ ನಾನು ಕಾಪೀರ್ ಕೃತಿ ಅತ್ಯಂತ ಧೈರ್ಯವಾಗಿ ತೋರಿಸಿಕೊಡುತ್ತದೆ ಎಂದ ಅವರು, ನಮ್ಮ ಸಾವಿರಾರು ವರ್ಷಗಳ ಸಂಸ್ಕೃತಿಯನ್ನ ಕಾಪಾಡಿಕೊಳ್ಳಲು ಈಗ ಇರುವ ಸಾಧನ ಸಂವಿಧಾನ ಕೃತ್ಯಗಳಿಗೆ ಒಂದೇ ಮಾತ್ರ ವಿರೋಧ ಇರಲಿಲ್ಲ. ಆದರೆ ಈ ವಿಚಾರವನ್ನು ಯಾರೂ ಹೇಳಲೇ ಇಲ್ಲ. ಅಂಬೇಡ್ಕರ್ ಅವರು ಇಸ್ಲಾಂ ಅಪಾಯದ ಕುರಿತು ಹೇಳಿದ ಮಾತು ಇತಿಹಾಸಕ್ಕೆ ಸೀಮಿತವಾದದ್ದಲ್ಲದೆ ಪೆಹಲ್ಗಾಮಿನ ಘಟನೆಯ ಮೂಲಕ ನಮ್ಮ ಮನೆ ಬಾಗಿಲವರೆಗೆ ಬಂದು ನಿಂತಿದೆ ಎನ್ನುವುದನ್ನ ಈ ಪುಸ್ತಕ ತೋರಿಸುತ್ತದೆ ಎಂದರು. ಹೆಚ್ಚು ಪರ್ಸೆಂಟ್ ಹಿಂದೂಗಳು ಸೇರಿ ರಚನೆ ಮಾಡಿಕೊಂಡಂತ ಸಂವಿಧಾನ, ಭಾರತೀಯ ಸಂವಿಧಾನದ ಒಳಗೆ ಉಳಿದ 7% ಗಿಂತ ಕಮ್ಮಿ ಜನ ಸೇರಿ ನಮ್ಮ ಜೊತೆ ಮಾಡಿದ ಸಂವಿಧಾನ ರಚನಾ ಕಾರ್ಯದಲ್ಲಿ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮತತ್ವ, ಸರ್ವರಿಗೂ ಸಮಾನ ಹಕ್ಕುಗಳನ್ನ ನೀಡಿದ ಏಕೈಕ ರಾಷ್ಟ್ರ ಕೇಳಿದ್ರೆ ಭಾರತ. ಯಾಕಂದ್ರೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅಫಿಷಿಯಲ್ ರಿಲಿಜಿಯನ್ ಆಯಾಯ ರಿಲಿಜಿಯನ್ಗೆ ಸಂಬಂಧಪಟ್ಟಂತಿದೆ. ಅಮೆರಿಕದಲ್ಲಿ ನಿಮಗೆ ಅದು ಅಫಿಷಿಯಲ್ ರಿಲಿಜಿಯನ್ ಯಾವುದು ಕೇಳಿದ್ರೆ ಕ್ರಿಶ್ಚಿಯಾನಿಟಿ. ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಸೌದಿ ಅರೇಬಿಯಾದಲ್ಲಿ ಯಾವುದು ಕೇಳಿದ್ರೆ ಇಸ್ಲಾಮಿಕ್ ಅಫಿಷಿಯಲ್ ರಿಲಿಜಿಯಾನಿಟಿ. ಆದರೆ ಭಾರತ ಮಾತ್ರ ತಾನು ಹಿಂದೂಗಳ ಒಳಗೊಂಡು 93% ಗಿಂತ ಹೆಚ್ಚು ಹಿಂದೂಗಳು ಸೇರಿ ಒಂದೆಡೆ ಕಾಲತ್ತು ವರ್ಷಾನುಗಟ್ಟಲೆ 2 ವರ್ಷ 11 ತಿಂಗಳು 18 ದಿನ ರಚನೆ ಮಾಡಿದ ಸಂವಿಧಾನ ಕಾರ್ಯದಲ್ಲಿ ಎಲ್ಲರಿಗೂ ಸಮಪಾಲು ಕೊಟ್ಟದ್ದು. ಅದು ಜಗತ್ತಿನ ಏಕೈಕ ದೇಶ. ಕಾರಣ ಕೇಳಿದ್ರೆ ಅದು ಹಿಂದೂ ತತ್ವದಿಂದ ಪ್ರೇರಣೆ ಪಡೆದದ್ದು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ರಾಜೀವ್ ನಾಯ್ಕ್ ಕೊನಳ್ಳಿ ವಹಿಸಿದರು. ಮುಖ್ಯಾಧ್ಯಾಪಕ ಗಣೇಶ್ ಜೋಶಿ ಸ್ವಾಗತಿಸಿದರು. ಶಿಕ್ಷಕ ರಾಮಚಂದ್ರ ಮಡಿವಾಳ್ ವಂದಿಸಿದರು. ಉಪನ್ಯಾಸಕ ಗಿರೀಶ್ ವನ್ನಳ್ಳಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಚಿದಾನಂದ್ ಬಡ್ಡಾರಿ, ಉದಯ್ ಮಡಿವಾಳ್, GR ನಾಯ್ಕ್, ಪ್ರತಾಪ್ ಪ್ರಭು ಹಾಗೂ ಇತರರು ಸಹಕರಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.